ನಮ್ಮ 5 ಮನೆಗಳು. ಅಧ್ಯಾಯ 5. ಆಲಯವಾಗಿರುವ ಮನೆ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಕೀರ್ತನೆ 65:4. ನಮ್ಮ 5 ಮನೆಗಳು ಎಂಬ ತಲೆಬರಹವನ್ನು ಕುರಿತು ನಾವು ಧ್ಯಾನಿಸುತ್ತಾ ಬಂದೆವು. ಮೊದಲನೇದಾಗಿ ನಾವು ವಾಸಿಸುವ ಮನೆ, ಎರಡನೇದಾಗಿ ನಮ್ಮ ಹೃದಯವೆಂಬ ಮನೆ, ಮೂರನೇದಾಗಿ ಕುಟುಂಬವೆಂಬ ಮನೆ, ನಾಲ್ಕನೇದಾಗಿ ನಮ್ಮ ಆಲಯವಾಗಿರುವ ಮನೆ. ಕರ್ತನ ಆಲಯವು ಒಂದು ಮನೆಯೇ ಆಗಿದೆ. ಅದು ಪ್ರಾರ್ಥನೆಯ ಮನೆ ಎಂದು ಕರೆಯಲ್ಪಡುತ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯ ಪ್ರವಾದಿಯ ಮೂಲಕವಾಗಿ ಕರ್ತನು ಒಂದು ಸುಂದರವಾದ ವಾಗ್ದಾನವನ್ನು ಕೊಟ್ಟು ಹೇಳುತ್ತಾನೆ. ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾ ಆಲಯದಲ್ಲಿ ಉಲ್ಲಾಸಗೊಳಿಸುವೆನು. ನನ್ನ ಯಜ್ಞವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು, ಯಜ್ಞಗಳು ನನಗೆ ಮೆಚ್ಚುಗೆಯಾಗುವವು. ಯೆಶಾಯ 56:7. ನಾವು ಅನೇಕ ಹೋರಾಟಗಳಿಂದಲೂ ದುಃಖಗಳಿಂದಲೂ ದೇವರ ಮನೆಯಾಗಿರುವ ಆಲಯಕ್ಕೆ ಓಡಿ ಬರುವೆವು. ನಮ್ಮ ಭಾರಗಳನ್ನು ಅಲ್ಲಿ ಇಳಿಸಿಬಿಡುತ್ತೇವೆ. ಪ್ರಾರ್ಥನೆಯನ್ನು ಕೇಳುವವನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಡುತ್ತಾನೆ. ನಮಗೆ ಅದ್ಭುತಗಳನ್ನು ಮಾಡುತ್ತಾನೆ. ನಮ್ಮ ಅಗತ್ಯತೆಗಳನ್ನೆಲ್ಲ ಸಂಧಿಸುತ್ತಾನೆ. ದೇವರನ್ನು ನಾವು ಸಂಧಿಸುವ ಸ್ಥಳವೇ ದೇವಾಲಯ. ಅದೇ ಕರ್ತನ ಮನೆ, ಅದೇ ಪ್ರಾರ್ಥನಾಲಯ. ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಅನೇಕ ಅದ್ಭುತಗಳನ್ನು ದೇವಾಲಯದಲ್ಲಿ ಮಾಡಿದ್ದಾನೆ. ಮಕ್ಕಳಿಲ್ಲದ ಅಣ್ಣಳು ತನ್ನ ಮನೋವೇದನೆಯನ್ನು ಒಯ್ದು ಪ್ರಾರ್ಥಿಸಿದ ಸ್ಥಳ ದೇವಾಲಯ. 1 ಸಾಮುವೇಲ 1:10. ಯೆಶಾಯನ ತುಟಿಗಳು ಪರಿಶುದ್ಧಾತ್ಮನ ಅಗ್ನಿಯಿಂದ ಮುಟ್ಟಲ್ಪಟ್ಟು ಸೇವೆಗಾಗಿ ಕರೆಯಲ್ಪಟ್ಟ ಸ್ಥಳ ದೇವಾಲಯ. 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಸ್ತ್ರೀಯು ಗುಣ ಹೊಂದಿದ್ದು ಸಹ ದೇವಾಲಯವೇ. ಪೇತ್ರ ಯೋಹನರು ಹುಟ್ಟು ಕುಂಟನನ್ನು ಗುಣಪಡಿಸಿದ್ದು ದೇವಾಲಯವೇ. ಅಪೊಸ್ತಲರ ಕೃತ್ಯ 3:8. ಈಗಲೂ ಕೂಡ ಕರ್ತನು ತನ್ನ ಆಲಯದಲ್ಲಿಯೇ ಅದ್ಭುತಗಳನ್ನು ಮಾಡುತ್ತಾನೆ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಾಗ ದೇವಾಲಯವನ್ನು ಪ್ರೀತಿಸಿ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿದನು, ಉಪವಾಸ ಮಾಡಿದನು, ಅದ್ಭುತಗಳನ್ನು ಮಾಡಿದನು. ಸತ್ಯವೇದವು ಹೇಳುತ್ತದೆ, ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದನು. ಲೂಕ 21:37. ಯೇಸು ಕ್ರಿಸ್ತನು ಹೇಳಿದನೆಂದರೆ, ನಾನು ಪ್ರತಿದಿನವೂ ದೇವಾಲಯದಲ್ಲಿ ಕೂತುಕೊಂಡು ಬೋಧಿಸುತ್ತಿದ್ದೆನು. ಮತ್ತಾಯ 26:55. ಆದರೆ ಆ ಪ್ರಾರ್ಥನಾಲಯವು ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡದೆ, ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ವ್ಯಾಪಾರ ಸ್ಥಳವಾಗಿ ಮಾರ್ಪಟ್ಟಾಗ ಕರ್ತನ ಹೃದಯ ಒಡೆಯಿತು. ಅಲ್ಲಿ ಪಾರಿವಾಳ ಮಾರುವವರು, ಕೊಳ್ಳುವವರು ದೇವಾಲಯವನ್ನು ಅಶುದ್ಧ ಮಾಡುತ್ತಿದ್ದರು. ಯೇಸು ಕ್ರಿಸ್ತನ ಹೃದಯ ನೊಂದಿತು. ವಾಕ್ಯವು ಹೇಳುತ್ತದೆ, ಯೇಸು ದೇವಾಲಯವನ್ನು ಪ್ರವೇಶಿಸಿ ಅಲ್ಲಿ ಮಾರುವವರನ್ನು, ಕೊಳ್ಳುವವರನ್ನು ಎಲ್ಲರನ್ನೂ ಹೊರಡಿಸಿ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು, ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದನು. ಮತ್ತಾಯ 21:12-13. ಮಾರ್ಕ 11:17. ಲೂಕ 19:46. ಕರ್ತನ ಆಲಯವು ಒಂದು ಪ್ರಾರ್ಥನಾಲಯವಾಗಿರುವುದಾದರೆ ಕರ್ತನ ಸಂತೋಷದಿಂದ ಅದರಲ್ಲಿ ಸಂಚರಿಸುವರು. ದೇವರ ಪ್ರಸನ್ನತೆಯು ಅಲ್ಲಿ ತುಂಬಿಕೊಂಡಿರುತ್ತದೆ. ಲೆಕ್ಕವಿಲ್ಲದಷ್ಟು ದೇವದೂತರುಗಳು, ಕೆರೂಬಿಗಳು, ಸೆರಫಿಯರು ಕರ್ತನನ್ನು ಕೊಂಡಾಡಿ ಸ್ತುತಿಸುತ್ತಿರುವರು. ಸಹೋದರನೇ, ಸಹೋದರಿಯೇ, ಕರ್ತನಾಲಯವು ನಿಮಗೆ ಪ್ರಾರ್ಥನಾಲಯವಾಗಿರಲಿ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧ ಭಕ್ತನಾದ ಯೋಬನು ಯಾವ ರೀತಿ ಒಂದು ಪ್ರಾರ್ಥನಾಲಯಕ್ಕಾಗಿ ತವಕಿಸುತ್ತಾನೆ. ಆಹಾ, ಆತನ ದರ್ಶನವು ಎಲ್ಲಿ ಆದಿತು, ನನಗೆ ಗೊತ್ತಾಗಿದ್ದರೆ ಎಷ್ಟು ಸಂತೋಷ. ಆತನ ಸನ್ನಿಧಿಯನ್ನು ಸೇರೆನು. ಯೋಬ 23:3-4. ನಿಜವೇ, ಸಮಸ್ಯೆಗಳು, ಕಷ್ಟಗಳು, ವೇದನೆಗಳು ತುಂಬಿದ ಈ ಲೋಕದಲ್ಲಿ ಆದರಣೆಯ ಸ್ಥಳವನ್ನು ಹುಡುಕಿ ಲೋಕವು ಅಲೆಯುತ್ತದೆ. ಎಲ್ಲಿ ಹೋಗಿ ನೆಮ್ಮದಿಯನ್ನು ಪಡೆಯಲಿ ಎಂದು ನಿಟ್ಟುಸಿರು ಬಿಡುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧ ಜನರು ದೇವರನ್ನು ಸಂಧಿಸಲು ಬಯಸುವಾಗ ಬಲಿಪೀಠವನ್ನು ಕಟ್ಟಿ ಕರ್ತನನ್ನು ಆರಾಧಿಸಿದರು. ಅಬ್ರಹಾಮನು ಹೀಗೆ ಬಲಿ ಸಮರ್ಪಿಸುವ ಸಮಯದಲ್ಲಿ ಕರ್ತನು ಅಗ್ನಿಜ್ವಾಲೆಯಲ್ಲಿ ಇಳಿದು ಬಂದು ಅಬ್ರಹಾಮನೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುತ್ತಾನೆ. ಬಲಿಪೀಠವೇ ಮನುಷ್ಯನು ಕರ್ತನನ್ನು ಸಂಧಿಸುವ ಸ್ಥಳವಾಗಿದ್ದಿತು. ನಂತರ ಮೋಶೆ ದಿನಗಳಲ್ಲಿ ಒಂದು ದೇವದರ್ಶನದ ಗುಡಾರವನ್ನು ಏರ್ಪಡಿಸುವಂತೆ ಕರ್ತನು ಮೋಶೆಗೆ ತಿಳಿಸುತ್ತಾನೆ. ನಾನು ನನ್ನ ಜನರೊಂದಿಗೆ ವಾಸಿಸಬೇಕು ಎಂದು ತನ್ನ ಇಷ್ಟವನ್ನು ತಿಳಿಸುತ್ತಾನೆ. ಹಾಗೆಯೇ
ಮೋಶೆ ದೇವದರ್ಶನ ಗುಡಾರವನ್ನು ಕಟ್ಟಿದಾಗ ಅಲ್ಲಿದ್ದು ಮಹಾಪರಿಶುದ್ಧ ಸ್ಥಳದಿಂದ ಕರ್ತನು ಇಸ್ರಾಯೇಲ್ ಜನರನ್ನು ಸಂಧಿಸಿದನು ಮತ್ತು ಅವರೊಂದಿಗೆ ಮಾತನಾಡಿದನು. ಅದಾದ ನಂತರ ಸೊಲೊಮೋನನು ಕರ್ತನಿಗೆಂದು ಮಹಿಮೆಯಾದ ದೇವಾಲಯವನ್ನು ಕಟ್ಟಿದಾಗ ಕರ್ತನು ಬಹಳ ಸಂತೋಷದಿಂದ ತನ್ನ ಜನರನ್ನು ಸಂಧಿಸಲು ಇಳಿದು ಬಂದನು. ತನ್ನ ಅಪಾರವಾದ ಮಹಿಮೆಯಿಂದ ಆ ಆಲಯವನ್ನು ತುಂಬಿಸಿದನು. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಾಗ ಅವನು ಕರ್ತನ ಆಲಯದಲ್ಲಿ ಸಂಚರಿಸಿದನು ಎಂದು ವಾಕ್ಯ ಹೇಳುತ್ತದೆ. ಯೋಹಾನ 10:23 ಓದಿ ನೋಡಿರಿ. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ, ಹೌದು, ದೇವರು ಆಲಯದಲ್ಲಿ ಸಂಚರಿಸುವನು. ಆಲಯದಲ್ಲಿ ತನ್ನ ಜನರ ಮಧ್ಯದಲ್ಲಿ ತನ್ನ ಮಹಿಮೆಯಿಂದ ಅವರನ್ನು ತುಂಬಿಸುತ್ತಾನೆ. ಜನರ ಅಗತ್ಯತೆಗಳನ್ನೆಲ್ಲ ಸಂಧಿಸಿ ಅಳತೆ ಇಲ್ಲದಷ್ಟು ಅದ್ಭುತಗಳನ್ನು ಮಾಡುವನು. ಆತನು ಆಲಯದಲ್ಲಿ ಸಂಚರಿಸುವಾಗ ಆತನ ಕಣ್ಣುಗಳು ನಿಶ್ಚಯವಾಗಿಯೂ ನಮ್ಮೊಬ್ಬೊಬ್ಬರನ್ನು ಕಾಣುತ್ತದೆ. ನಾವು ಪ್ರಾರ್ಥಿಸುವ ಒಂದೊಂದು ವಿಜ್ಞಾಪನೆಗಳನ್ನು ಆತನ ಕಿವಿಗಳು ಗಮನದಿಂದ ಕೇಳುತ್ತವೆ. ಕರ್ತನ ವಾಗ್ದಾನವೇನು? ಎಲ್ಲಿ ನನ್ನ ನಾಮದಲ್ಲಿ 2-3 ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುವೆನು ಎಂದು ವಾಗ್ದಾನ ಮಾಡಿರುತ್ತಾನೆ. ದೇವಜನರು ಸೇರಿ ಕರ್ತನನ್ನು ಆರಾಧಿಸುವ ಸ್ಥಳವೇ ಆಲಯ. ಎಂದರೆ ದೇವರ ಮಕ್ಕಳೊಂದಿಗೆ ಐಕ್ಯಗೊಳ್ಳುವುದೇ ದೇವಾಲಯ. ಕರ್ತನ ಆಲಯದಲ್ಲಿ ನಡೆಯುವ ಆರಾಧನೆಗಳು, ಆಡುವ ಹಾಡುಗಳು, ಪ್ರಸಂಗಗಳು, ಅರ್ಪಿಸುವ ಪ್ರಾರ್ಥನೆಗಳು, ಸಾಕ್ಷಿಗಳು ಎಲ್ಲವೂ ನಮ್ಮ ಹೃದಯವನ್ನು ಪರವಶಪಡಿಸುತ್ತವೆ. ಕರ್ತನ ಆಲಯದಲ್ಲಿ ನಾವು ಕಳೆಯುವ ಕೆಲವು ಸಮಯಗಳು ಎಷ್ಟೊಂದು ಮಹಿಮೆಯಾದದ್ದು, ಎಷ್ಟೊಂದು ಸಂತೋಷವಾದದ್ದು. ದಾವೀದ ರಾಜನು ಹೇಳುತ್ತಾನೆ, ಕರ್ತನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಕೀರ್ತನೆ 122:1. ಕರ್ತನ ಮಂದಿರದ ಮೇಲೆ ದಾವೀದನಿಗೆ ಅಷ್ಟೊಂದು ಪ್ರೀತಿ, ದಾಹ ಇದ್ದಿತು. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕೀರ್ತನೆ 5:7. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಕೀರ್ತನೆ 11:4. ದಾವೀದನ ಆಸೆ ಏನಾಗಿತ್ತು? ದೊಡ್ಡ ಅರಮನೆಯನ್ನೋ ಅಂತಃಪುರಗಳನ್ನೋ ಅಲ್ಲ. ತನ್ನ ಒಂದೇ ಆಸೆಯನ್ನು ದಾವೀದನು ಪ್ರಕಟಿಸಿಕೊಳ್ಳುವಾಗ, ನನ್ನ ಜೀವಮಾನದಲ್ಲೆಲ್ಲ ಕರ್ತನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಕರ್ತನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಕೀರ್ತನೆ 27:4. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೀವು ನಿಮ್ಮ ಅಭಿಮಾನವನ್ನು ಆಲಯದ ಮೇಲಿಟ್ಟಿರುವಿರಾ? ದೇವರ ಮಕ್ಕಳ ಅನ್ಯೂನತೆಯಲ್ಲಿ ಸೇರಿ ಕರ್ತನನ್ನು ಆರಾಧಿಸುವೆಯಾ? ಆಲಯಕ್ಕೆ ಹೋಗುವಾಗೆಲ್ಲ ಕರ್ತನನ್ನು ಹೃದಯದ ಅಂತರಾಳದಿಂದ ಸ್ತುತಿಸಲು, ಆರಾಧಿಸಲು ಹೊರಡು. ನಿನ್ನ ಆರಾಧನೆ ಕರ್ತನಿಗೆ ಮೆಚ್ಚುಗೆಯಾದುದಾಗಿರಲಿ. ನಿನ್ನ ಕುಟುಂಬವನ್ನು ನೋಡಿದಾಗೆಲ್ಲ ಕರ್ತನಿಗೆ ಒಂದು ಎದುರು ನೋಡುವಿಕೆಯೂ ಉಂಟು. ಈ ನನ್ನ ಜನರು ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಸೃಷ್ಟಿಸಿದ ಪ್ರಜೆಗಳು. ಯೆಶಾಯ 43:20. ಆಲಯಕ್ಕೆ ಹೋಗುವುದು ಏನೋ ಒಂದು ಕರ್ತವ್ಯಕ್ಕಾಗಿಯೋ ಬೇರೆಯವರ ಬಲವಂತಕ್ಕಾಗಿಯೋ ಅಲ್ಲ. ದೇವರ ಆಲಯದ ಸಂಪೂರ್ಣ ಆಶೀರ್ವಾದಗಳಿಂದ ನೀನು ತುಂಬಲ್ಪಡಬೇಕು. ಜೀವಜಲದ ಬುಗ್ಗೆಯಿಂದ ನಿನ್ನ ದಾಹವು ನೀಗಲ್ಪಡಬೇಕು. ಕರ್ತನ ಮಾತುಗಳಾಗಿರುವ ಪರಲೋಕದ ಮನ್ನದಿಂದ ನೀನು ಪೋಷಿಸಲ್ಪಡಬೇಕು. ಕರ್ತನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನೀನು ಸಂತೃಪ್ತಿ ಹೊಂದಬೇಕು. ಕೀರ್ತನೆ 65:4. ದೇವರ ಮಕ್ಕಳೇ, ಸಭೆಯಾಗಿ ಕೂಡಿ ಬರುವುದನ್ನು ಒಂದು ದಿನವೂ ಅಸಡ್ಡೆ ಮಾಡದಿರಿ. ಅದು ನಿಮ್ಮ ಆತ್ಮೀಯ ಅಭಿವೃದ್ಧಿಗೆ ಬಹಳ ಪ್ರಯೋಜನವಾಗುತ್ತದೆ. ಒಬ್ಬರಿಗೊಬ್ಬರು ಬುದ್ಧಿ ಹೇಳಿಕೊಂಡು ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಂಡು ಪ್ರಾರ್ಥಿಸಿ ಕ್ರಿಸ್ತನ ಐಕ್ಯದಲ್ಲಿ ನೆಲೆಯಾಗಿ ನಿಲ್ಲಿರಿ. ಆಗ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ.
ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.